guys, I'm back with a new video. So ಏನು ನೋಡ್ರಿ ಮಂತ್ ಇದು ಬಿ ಎಡ್ 4th ಸೆಮ್ ಬಂದೇವಿ. ಸೊ ಇವೆಲ್ಲ ಎಕ್ಸಾಮ್ಸು ಡನ್ ಆಗ್ಯಾವ. ಬಟ್ ಈಗ ನೋಡ್ರಿ ದಿಸ್ ಈಸ್ ದ ಲಾಸ್ಟ್ ಫೇಸ್ ಆಫ್ ಬಿ ಎಡ್. ಏನು ಮಾಡಕತ್ತೀವಪ್ಪ ಅಂತಂದರೆ ಆ್ಯನ್ಯುವಲ್ ಲೆಸನ್ ಪ್ಲಾನಿಗೆ ಪ್ರಿಪೇರ್ ಆಗಬೇಕು. ಸೊ ಮಾಡಲ್ ಈಸ್ ಇಂಪಾರ್ಟೆಂಟ್ ಫಾರ್ ಆ್ಯನ್ಯುವಲ್ ಲೆಸನ್ಸ್. ಸೊ ಮಾಡಲ್ ಮಾಡೋಕೆ 2 ಬೆಂಡು, ಕಾರ್ಡ್ ಶೀಟು, ಕಾರ್ಡ್ಬೋರ್ಡು, ಟ್ಯಾಗು ಎಲ್ಲ ತೊಗೊಂಬಂದು ನೋಡ್ರಿ. ಇದು ಕಲರಿಂಗ್ ಮಾಡಬೇಕು ಫ್ರಂಟ್ ಪೇಜು. ಸೊ ಎವ್ರಿಥಿಂಗ್ ನೀಡ್ಸ್ ಟು ಬಿ ಸ್ಟಾರ್ಟೆಡ್. ಸೊ ಪಟ್ ಮಾಡಿ ಬರ್ರಿ, ಭಾಳ ಟೈಮ್ ಇಲ್ಲ. ನಾಳೆ ನಾಡ್ದು ಐತಿ, 8 ತಾರೀಕು, ಸರಿ 9 ತಾರೀಕು ಇವತ್ತು. ನಾಳೆ ನಾಡ್ದು ಎನಿ ಕಂಡೀಷನ್ ಇದನ್ನು ಬರೆದು ಲೆಸನ್ ಕೊಡಬೇಕು. ಫಸ್ಟ್ ಪೀರಿಯಡ್ ಐತಿ ಫಾರ್ 8th ಬಯೋ ಸೈನ್ಸ್ ಫಾರ್ 90 ಸಮಥಿಂಗ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಚಾಲು ಮಾಡೋಣ ಬರ್ರಿ. ಇದು ನೋಡ್ರಿ, ಇದು ಕಲರ್ ಮಾಡ್ಬೇಕು ನೋಡ್ರಿ. ಇದಕ್ಕೆ ಫ್ರಂಟ್ ಪೇಜ್ ಇದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಾರ್ ದ ಕಲರಿಂಗ್. ಇಲ್ಲಿ ನೋಡ್ರಿ ಇಷ್ಟಾಗೈತಿ. ಸೊ ಫೈನಲಿ 5 ಲೆಸನ್ ಪ್ಲಾನ್ ಇದು ಹಿಂಗೆ ಬರ್ದೀನಿ, ಫ್ರಂಟ್ ಪೇಜ್ ಬರ್ತೀನಿ. ಸೊ ಈಗ ನೋಡ್ರಿ ನಮ್ಮದು ಮಾಡಲ್ ಯಾವುದಪ್ಪ ಅಂತಂದ್ರೆ ಥಾಮಸ್ ಮಾಡಲ್ ಆಫ್ ಆಟಮ್ ಮಾಡಬೇಕಾಗೈತಿ. ಸೊ ಅದಕ್ಕೆ ಇದನ್ನ ಇಟ್ಟೀನಿ ಫಾರ್ ದ ಸರ್ಕಲ್. ಈ ಪಾಸಿಟಿವ್ ಸ್ಪಿಯರ್ಗೆ ಈ ಸರ್ಕಲ್ ಇಟ್ಟು ಎನ್ರೋಲ್ ಮಾಡಬೇಕು. ಎನ್ರೋಲ್ ಮಾಡಿ ಒಳಗೆ ಎಲೆಕ್ಟ್ರಾನ್ಸಿಗೆ ಸೊ ಈ ಥರ ಕಲರ್ ಬಾಲ್ ತಂದೀನಿ. ಎಲೆಕ್ಟ್ರಾನ್ಸ್ ಒಳಗೆ ಫಿಲ್ ಮಾಡಬೇಕು. ಆ್ಯಂಡ್ ಹೆಲ್ಪರ್ ಮೈ ಇಂಚೆರಾ, ಮೈ ಸಿಸ್ಟರ್ಸ್ ಡಾಟರ್. She sharpening the pencil to encircle this one so that the electrons are embedded within it. Inchara, what are you doing? I am sharpening. You are sharpening the pencil. Pencil. Very good. Okay. So ಇದು ನೋಡ್ರಿ, ಇದನ್ನ ಪ್ಲೇಸ್ ಮಾಡ್ಬೇಕು ಈಗ. ಎಸ್, ಸ್ಟಾರ್ಟ್ ಟು ಸ್ಟಿಕ್ ದಿಸ್ ಚಾರ್ಟ್ ಟು ದ್ಯಾಟ್ ಥರ್ಮಾಕೋಲ್. ತಗೋ ಇಂಚರ ಹಿಂಗೆ ಪ್ಲೇಸ್ ಮಾಡಿ ಎಲ್ಲ ಕಡೆ. ಲಾಸ್ಟ್ ಪ್ಲೇಸ್ ಮಾಡು. ಇಲ್ಲಿ ಪ್ಲೇಸ್ ಮಾಡಿ, ಇಲ್ಲಿ ಮೂಲ್ಯಾಗ, ಇಲ್ಲಿ ಎಡ್ಜ್ ಪ್ಲೇಸಿಂಗ್ ಮಾಡಿ. ಟ್ರಾನ್ಸ್ ಬರ್ರಿ, ಅದೊಂದು ಎನ್ಸರ್ಕಲ್ ಮಾಡಿ ಪ್ಲೇಸ್ ಮಾಡೋಣ ಗೈಸ್. ಆಲ್ಮೋಸ್ಟ್ ರೆಡ್ ಕಲರ್ ಮಾಡಾಕತ್ತೀನಿ. ರೆಡ್ ಕಲರ್ ಪಾಸಿಟಿವ್ ಸ್ಪಿಯರ್ ಇಂಡಿಕೇಟ್. ಇದ್ರ ಮ್ಯಾಗ ಹಿಂಗೆ ಹಚ್ಬೇಕು. ಹಿಂಗೆ ಹಚ್ಚಿದ್ರೆ ಇದ್ರ ಮ್ಯಾಗ ಈ ಗ್ರೀನ್ ಕಲರ್ಸ್ ಬಾಲ್ಸು ಎಲೆಕ್ಟ್ರಾನ್ಸ್ ಆಗಿ ಆ್ಯಕ್ಟ್ ಆಗ್ತಾವೆ. ಸೊ ಇದನ್ನೆಷ್ಟು ಕಲರ್ ಮಾಡೋಣ ಬರ್ರಿ. ನಿನಗದ ಪಿಂಕ್ ಕಲರ್, ನಿನಗದ ಅದು ಕಲರ್. ಇದು ಗ್ಲೂ ಹಚ್ಚಿದಿ. ಹೊಳ್ಸಕ್ಕಮ್ಮ. ಎಸ್, ಫೈನಲಿ ಸ್ಟಿಕ್ಡ್. I am deaf. No giving. ये लगाना है, ठीक है. Glue और फिर लगाना है. मॉडल मेकिंग. ಗೈಸ್ ಫೈನಲಿ ಏನು ಮಾಡಿದೆಪ್ಪ ಅಂತಂದ್ರೆ, ಸೊ ಈ ಸ್ಟಿಕ್ ಪಾಸ್ಟ್ನ ತೊಗೊಂಡು ಬಾರ್ಡರ್ ಹಾಕಿದೆ. ಇದನ್ನು ಪೇಸ್ಟ್ ಮಾಡೀವಿ. ಸೊ ಒಂದು ಸ್ಕ್ವೇರ್ ಒಳಗೆ ಅಥವಾ ಒಂದು ಯಾವುದೋ ಒಂದು ರೆಕ್ಟಾಂಗಲ್ ಒಳಗೆ ಶೇಪಿಗೆ ಬಂದೈತಿ. ಈಗ ಒಂದು ಕ್ವಶನ್ ಏನಪ್ಪ ಅಂತಂದ್ರೆ, ಒಂದು ಗ್ರೀನ್ ಬಾಲ್ಸನ್ನ ಹೆಂಗೆ ಹಚ್ಬೇಕು ಅಂತ ಹೇಳ್ಬೇಕು ಗೈಸ್. ಫೈನಲಿ ತಲೆ ಓಡಿಸಿ ಏನು ಮಾಡಿದೀವಪ್ಪ ಅಂತಂದ್ರೆ, ಬಾಲ್ ಸರಿ ಹೊಂದಲಿಲ್ಲ. ಆ ಬಾಲ್ ಒಂದು ಸರಿ ಹೊಂದಲಾರ್ದಕ್ಕೆ ವಿ ರೀಪ್ಲೇಸ್ ವಿತ್ ಥರ್ಮಾಕೋಲ್. ಈ ಥರ್ಮಾಕೋಲನ್ನು ಎಲೆಕ್ಟ್ರಾನ್ಸ್ ಆಗಿ ಕನ್ವರ್ಟ್ ಮಾಡೀನಿ. ಸೊ ಬಾಲ್ ಸ್ಟಿಕ್ ಆಗಲಿಲ್ಲ. ಅದ್ರ ಸಂಬಂಧ ಇಂಚರ ಹೆಲ್ಪ್ ಮಾಡಕತ್ತಾಳ. ಅದನ್ನು ಈಗ ಅದನ್ನ ಇದು ಮಾಡು. ವೆರಿ ಗುಡ್. ಆ್ಯಂಡ್ ಸ್ಟಿಕ್ ಆನ್ ದ್ಯಾಟ್. ಇಲ್ಲ ಚಿಲ್ಲಿ, ಇಲ್ಲಿ 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 ಇಲ್ಲಿ. ವೆರಿ ಗುಡ್. ಟೀಕೆ ನೋಡ್ರಿ, ಹಿಂಗಾಗೈತೆ ಲಾಸ್ಟಿಗೆ ಮಾಡಲ್. ಹಿಂಗೆ ಆಗತೈತಿ. ಸೊ ಇಲ್ಲೇ ಒಂದು ಹಚ್ಬಿಟ್ರೆ ಮುಗೀತು. ದಟ್ ಈಸ್ ಡಿಕ್ಲೇರ್ಡ್ ಆಸ್ ಗೈಸ್ ಲಾಸ್ಟ್ ಟಚ್. ಕಲರಿಂಗ್ ದ ಎಲೆಕ್ಟ್ರಾನ್ಸ್ ವಿತ್ ಬ್ಲೂ ಕಲರ್.
ಗೈಸ್ ಫೈನಲಿ ಎವ್ರಿಥಿಂಗ್ ಹ್ಯಾಸ್ ಡನ್. ಫಿಸಿಕಲ್ ಸೈನ್ಸದ್ದು ಸ್ಟ್ರಕ್ಚರ್ ಆಫ್ ಆಟಮ್ ಜೆ ಜೆ ಥಾಮ್ಸನ್ ಮಾಡಲ್ ಆಫ್ ಆಟಮ್ದು ವೆರಿ ಗುಡ್. ಜೆ ಜೆ ಥಾಮ್ಸನ್ ಆಫ್ ಅಟಾಮಿಕ್ ಮಾಡಲು ಕಂಪ್ಲೀಟ್ ಆಗೈತಿ. ಸೊ ಅದ್ರದ್ದು ಇಷ್ಟ ಐತೆ ನೋಡ್ರಿ. ನಾವು ಮ್ಯಾಗಿನ ಜೆ ಜೆ ಥಾಮ್ಸನ್ ಒಳಗಿನೊಂದು ಅದು ಅಟಾಮಿಕ್ ಮಾಡಲ್. ಸೊ ಜಸ್ಟ್ ಸಿಂಪಲ್ ಆ್ಯಂಡ್ ಫಾಸ್ಟ್ ಅಂತ ಕರೀತಾರಲ್ಲ, ಸೊ ಆ ರೀತಿ ನೀವು ಇದಕ್ಕಿನ್ನೂ ಕ್ರಿಯೇಟಿವ್ ಮಾಡಬಹುದು. ಬಟ್ ದಿಸ್ ಈಸ್ ದ ಲಾಸ್ಟ್ ಚಾಪ್ಟರ್. ಸೊ ಇವಾಗ ಜೆ ಜೆ ಥಾಮ್ಸನ್ ರೀ ಏನು ಹೇಳ್ಯಾನ ಅದ್ರ ಬಗ್ಗೆ ಏನೆಲ್ಲ ಹೇಳ್ಕೊಂಥದ್ದು ಎಕ್ಸ್ಪ್ಲೇಷನು. ಸೊ ಇನ್ನು ಬಯೋಲಾಜಿಕಲ್ ಸೈನ್ಸ್ ಮಾಡಬೇಕು ರೀ ಹರಿ ಜೆ ಜೆ ಥಾಮ್ಸನ್ ಅಟಾಮಿಕ್ ಮಾಡಲ್ ಐತೆ ನೋಡಿರಿ. ಇಷ್ಟು ಅದ್ರ ಮಾಡೋಕ್ಕಿಂತ ಮುಂಚೆ ನೋಡಿರಿ ಫಿಸಿಕಲ್ ಸೈನ್ಸದ್ದು ಹಣೆ ಬರ ಇದು. ಸೊ ದಿಸ್ ಈಸ್ ಅವರ್ ಫಿಸಿಕಲ್ ಸೈನ್ಸ್ ಹಣೆ ಬರ. ಇರಲಿ ಇದನ್ನು ಆ್ಯಡ್ ಮಾಡೋಣ. ಈಗ ನೆಕ್ಸ್ಟು ಬಯೋಲಾಜಿಕಲ್ ಸೈನ್ಸ್ ಬರುತ್ತೆ ರೀ. ಒಂದೇ ಟೀಚಿಂಗ್ ಲರ್ನಿಂಗ್ ಮಟ್ರಿ ಐತಿ. ಇನ್ನೊಂದೆರಡು ತೊಗೊಳ್ಳೋನು ನೋಡೋನು. 2-3ರಿಂದ 3-4 ಒಂದಿಷ್ಟು ಪ್ರಿಂಟ್ ತೊಗೊಂಬರೋದು A3 ಸೈಜು. ಸೊ ವಿಲ್ ಗೋ ಫಾರ್ ಟೇಕಿಂಗ್ ಔಟ್ ಆಫ್ ದ ಪ್ರಿಂಟ್ ಆಫ್ A3 ಸೈಜ್ ಆಫ್ ಜೆ ಜೆ ಥಾಮ್ಸನ್ ಒಬ್ಬ ಅಟಾಮಿಕ್ಸ್ದೊಂದು ಆ್ಯಂಡ್ ಚಾರ್ಜ್ ಪಾರ್ಟಿಕಲ್ಸು. ಓಕೆ, ಇವು ನಮ್ಮ ಕಡೆ ಇದ್ದವು ರೀ. ಒಂದಿಷ್ಟು 50-60 ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಅದಾವೆ. ಇವೆಲ್ಲ ಬೇರೆ ಅದಾರು. ಸೊ ಲೆಟ್ಸ್ ಗೆಟ್ ಎಂಡ್ ಅಪಿಂಗ್ ಆನ್.